ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ನಾನು ಸಲೀಂ ಜಾವೀದ್. ನಾವೀಗ ದಾವಣಗೆರೆ ಭಗತ್ ಸಿಂಗ್ ನಗರದಲ್ಲಿ ಇದ್ದೀವಿ. ಇಲ್ಲಿ SS ಅಭಿಮಾನಿ ಬಳಗದ ವತಿಯಿಂದ ಇಂದು ಮೊನ್ನೆ ಸಂಸದರಾದ ಪ್ರಭಾ ಮೇಡಮ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವರ ಅಭಿಮಾನಿ ಬಳಗದ ವತಿಯಿಂದ ಒಂದು ಮಜ್ಜಿಗೆ ವಿತರಣಾ ಕಾರ್ಯಕ್ರಮವನ್ನು ಈ ನಿಟ್ಟೊಳ್ಳಿ ಮೇನ್ ರೋಡಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮ ಜೊತೆಗೆ ಗಜೇಂದ್ರ ಅವರಿದ್ದಾರೆ, ಯುವ ನಾಯಕರು. ಇವರಿಗೆ ಮಾತಾಡೋಣ ಬನ್ನಿ. ನಮಸ್ಕಾರ. ಸರ್ ನಮಸ್ತೆ. ಸರ್, ಮಜ್ಜಿಗೆ ವಿತರಣಾ ಕಾರ್ಯಕ್ರಮ ತಾವು ಇಲ್ಲಿ ಹಮ್ಮಿಕೊಂಡಿದ್ದೀರಿ, ಅದ್ರ ಬಗ್ಗೆ ತಾವು ಏನು ಹೇಳಕ್ಕೆ? ಸರ್, ಮಜ್ಜಿಗೆ ವಿತರಣೆ ನಮ್ಮ ಮೇಡಮ್ ಅವರು ಹೇಳ್ತಾ ಇದ್ದಾರೆ, ಜನಕ್ಕೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅಂತೇಳಿ ನಮ್ಮ MP ಮೇಡಮ್ ಅವರು ಹೇಳಿರೋ ತಕ್ಕನಂಗೆ ಈಗ ಬಿಸಿಲಿರೋದು ವಾತಾವರಣಕ್ಕೆ ಇವತ್ತು ಅವರ ಹುಟ್ಟಿದಬ್ಬ ಪ್ರಯುಕ್ತ ಜನಕ್ಕೋಸ್ಕರ ಒಂದು ಸ್ವಲ್ಪ ಏನಾರು ಒಂದು ಜನ ಪರವಾಗಿ ಕೆಲಸ ಮಾಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇವತ್ತು ಮಜ್ಜಿಗೆ ವಿತರಣೆಯನ್ನು ಮಾಡ್ತಾಯಿದ್ದೀವಿ ಮೇನ್ ರೋಡಲ್ಲಿ. ಇದೇ ಮೊದಲನೇ ಸತಿ ಅಭಿಮಾನ ಬಳಗದಿಂದ ಮಜ್ಜಿಗೆ ವಿತರಣೆ ಕಾರ್ಯಕ್ರಮ ಇನ್ನೊಂದು ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ಏನಾದರೂ ಮಾಡಿದರೆ? ಸರ್, ನಾವು SS ಅವರ ಪಕ್ಕ ಅಭಿಮಾನಿ ಆಗಿರೋದ್ರಿಂದ ಅವರ ಹೆಸರು ಮೇಲೆ ಕೆಲವೊಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ. ಇಷ್ಟು ದಿವಸ ಪಬ್ಲಿಸಿಟಿ ಇರಲಿಲ್ಲ, ಇನ್ನು ಮುಂದಿಂದ ಪಬ್ಲಿಸಿಟಿ ಮಾಡ್ತಾ ಇದ್ವಿ. ಸರ್, ನಾವು ಕೇಳಿದ್ವಿ ನೀವು 28 ಇಲ್ಲ 37ನೇ ಮಹಾನಗರ ಪಾಲಿಕೆಯ ಆಕಾಂಕ್ಷಿ ಅಂತ ನಾವು ಕೇಳ್ತಾ ಇದ್ವಿ. ಇದು ನಿಜಾನಾ? ಹೌದು ಸರ್, ಅಂದರೆ ಆಕಾಂಕ್ಷಿನೇ. ಆದರೆ ಈಗ ಸದ್ಯದ ಮಟ್ಟಿಗೆ ಈಗಿನ ಹುಟ್ಟುಹಬ್ಬದ ಆಚರಣೆ ದಿವಸ ಅದು ಅನೌನ್ಸ್ ಮಾಡೋದು ಬೇಡ ಅಂತೇಳಿ, ಯಾಕಂದರೆ ಇವತ್ತು ಹುಟ್ಟುಹಬ್ಬನ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಸೊ ಮುಂದೆ ಜನರ ಆಶೀರ್ವಾದ, ದೊಡ್ಡರ ಆಶೀರ್ವಾದ ಇತ್ತು ಅಂದರೆ ಅದು ಆಗಲಿ ಅಂತಲೇ ಇಷ್ಟಪಡ್ತೀನಿ. ಅಲ್ಲ, ತಾವು ಇದಕ್ಕಿಂತ ಮುಂಚೆ ಈ ಕಾರ್ಯಕ್ರಮಗಳಿಗೆ ಆಕಾಂಕ್ಷಿ ಆದಮೇಲೆ ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ನಾವು ಕೇಳ್ತಾ ಇದ್ದೀವಿ. ಇದಕ್ಕಿಂತ ಹಿಂದೆನೂ ತಾವು ಕೆಲಸ ಮಾಡಿದ್ರು, ಈಗಲೇ ನೀವು ಆಕಾಂಕ್ಷಿ ಅಂತ ಕೆಲಸ ಮಾಡ್ತಾರೋದು? ಇಲ್ಲ ಸರ್, ಮುಂಚೆಯಿಂದನೂ ನಾನು ಕೆಲಸ ಮಾಡ್ತಾಯಿದ್ದೀವಿ. ಆದರೆ ಮುಂಚೆಯಿಂದನೂ ನಾನು ಜನಪರವಾಗಿ ಕೆಲಸ ಮಾಡ್ತಾಯಿದ್ದೀನಿ, ಅದನ್ನು ಗುರ್ಸ್ಕೊಂಡಿರಲಿಲ್ಲ. ನಮ್ಮ ನನ್ನ ತಂದೆಯವ್ರ ಕಾಲದಿಂದ ಜಗನ್ನಾಥ್ ಅಂತೇಳಿ, ದಿವಂಗತ R ಜಗನ್ನಾಥ್ ಅಂತೇಳಿ ಅವರು ಅಷ್ಟೇ ಪಕ್ಷಕ್ಕಾಗಲಿ ದುಡಿದಿದ್ದಾರೆ. ಈಗ ನಾನು ಅವ್ರ ಮಗನಾಗಿ ಅಳಿಲು ಸೇವೆಯನ್ನು, ಅದು ಎಸ್ಪೆಷಲಿ ನಾನು SS ಮಲ್ಲಿಕಾರ್ಜುನ ಅವರ ಪಕ್ಕ ಅಭಿಮಾನಿ ಆಗಿರೋದ್ರಿಂದ ಅವರು ಒಂದು ಅಳಿಲು ಸೇವೆ ಮಾಡ್ತಾಯಿದ್ದೀನಿ ಸರ್. ಅವರು ಸರ್, ಅಕಸ್ಮಾತ್ ನಿಮಗೇನಾದರೂ ಟಿಕೆಟ್ ಕೈ ತಪ್ಪಿ ಹೋದರೆ ಮುಂದೆ ಏನು ಮಾಡ್ತೀವಿ? ಸರ್, ಕೈ ತಪ್ಪಿದ್ರು ಬಿಡೋದು ಸರ್. ನಾವು ಕಾರ್ಯಕರ್ತನಾಗಿ ಈಗೂ ಆಗಲಿ ಮುಂದೂ ಆಗಲಿ ಯಾವಾಗಲೂ ನಾನು ಮಲ್ಲಣ್ಣನ ಅಭಿಮಾನಿ ಪ್ಲಸ್ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ. ನನಗೆ ಟಿಕೆಟ್ ಸಿಗದೇ ಇರಲಿ, ನಾನು ನಿಷ್ಠಾವಂತ ಕಾರ್ಯಕರ್ತ, SS ಮಲ್ಲಿಕಾರ್ಜುನ ಅವರ ಅಭಿಮಾನಿ. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್.